ಇಂದು ಬೆಳಗ್ಗೆ 11:30 ಸಮಯದಲ್ಲಿ ತಾಲೂಕಿನ ಅಡಿಕೆಬೊಮ್ಮನಹಳ್ಳಿ ಸಮೀಪ ಹಾದು ಹೋಗಿರುವ ಅರಕಲಗೂಡು ಮಲ್ಲಿಪಟ್ಟಣ ನಡುವಿನ ರಸ್ತೆಯ ಬದಿಯಲ್ಲಿದ್ದ ಭಾರೀ ಗಾತ್ರದ ಆಲದ ಮರವೊಂದು ರಸ್ತೆಗೆ ಮಳೆಗಾಳಿಯಿಂದ ಬಿದ್ದಿದ್ದ ಪರಿಣಾಮ 1 ಗಂಟೆಗೂ ಅಧಿಕ ಕಾಲ ಸಂಚಾರಕ್ಕೆ ಅಡಚಣೆ ಉಂಟಾಯಿತು. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅರಣ್ಯಾಧಿಕಾರಿ ಶಂಕರ್ ಮತ್ತು ಸಿಬ್ಬಂದಿ ಮರ ತೆರವಿಗೆ ಶ್ರಮಿಸಿದ್ರು. ಸಾರ್ವಜನಿಕರ ಸಹಕಾರದಿಂದ ರಸ್ತೆಗೆ ಬಿದ್ದಿದ್ದ ಮರದ ಕೊಂಬೆಗಳನ್ನು ಕಡಿದು ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಯಿತು. ಇದೇ ರಸ್ತೆಯಲ್ಲಿ 10 ಭಾರೀ ಗಾತ್ರದ ಹಳೆಯ ಮರಗಳು ಇದ್ದು ಮಳೆಗಾಳಿಗೆ ಬೀಳುವ ಸಾಧ್ಯತೆ ಹೆಚ್ಚಿದೆ. ಇಂದು ರಸ್ತೆಗೆ ಬಿದ್ದ ಮರದಿಂದ ಭಾರೀ ಅನಾಹುತ ಸಂಭವಿಸುತ್ತಿತ್ತು. ಕ್ಷಣಾರ್ಧದಲ್ಲಿ ಸಾರಿಗೆ ಬಸ್ ಮುಂದೆ ಸಾಗಿದೆ. ಮಳೆ ಹಿನ್ನೆಲೆ ಬೈಕ್ ಸವಾರರು ಬಿದ್ದ ಮರದ ಸಮೀಪದ ಇತರೆ ಮರಗಳ ಆಶ್ರಯದಲ್ಲಿ ನಿಂತಿದ್ದರು. ಮರ ಕಣ್ಣು ಮುಂದೆಯೇ ರಸ್ತೆಗೆ ಬಿದ್ದಿದ್ದನ್ನು ಕಂಡು ನಿಟ್ಟುಸಿರು ಬಿಟ್ಟಿದ್ದಾರೆ. ಕೂಡಲೇ ಹಳೆಯ ಮರಗಳನ್ನು ತೆರವುಗೊಳಿಸಬೇಕೆಂದು ವಾಹನ ಸವಾರರು ಆಗ್ರಹಿಸಿದ್ದಾರೆ. ಬೈಕೆ ಚೆನ್ನಾಗಿ ಕಾಣ್ತಾ ಇದೆ. ವಿಜಯಪುರ ಮಲ್ಪಟ್ಟ ಅರಕಲಗೂಡು ರೋಡು ಮಧ್ಯಂತರದಲ್ಲಿ ಹಳೆ ಆಲದ ಮರಗಳು ಆ ಬಳ್ಳಿ ಎಲ್ಲ ಹಬ್ಕೊಂಡು ರೋಡಿಗೆಲ್ಲ ಬಂದಿದೆ. ಹಾಗಾಗಿ ಅರಣ್ಯ ಇಲಾಖೆಯವರಿಗೆ ಒತ್ತಾಯ ಮಾಡ್ತೀವಿ, ಹಳೆ ಮರಗಳನ್ನು ತೆರವು ಮಾಡಬೇಕು. ಇವರು ಅತಿ ಸ್ವಲ್ಪದರಲ್ಲಿ ಮರ ಬಸ್ಸು ಪಾಸಾಗಿದೆ, ಆಗ ಸ್ವಲ್ಪದರಲ್ಲಿ ಮರ ಬಿದ್ದಿದೆ. ಹೆಚ್ಚು ಕಮ್ಮಿ ಸುಮಾರು 10 ಜೀವಗಳು ಉಳಿದಿದೆ. ಹಾಗಾಗಿ ದಯಮಾಡಿ ಅರಣ್ಯ ಇಲಾಖೆಗೆ ಹಳೆ ಮರಗಳನ್ನು ತೆಗಿಬೇಕು ಅಂತ ಒತ್ತಾಯ ಮಾಡ್ತೀವಿ.